ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತನ್ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು 16/7/2026 ಇಸ್ವಿ ಗುರುವಾರ. ಇಂದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಗೆ ವಿಶೇಷವಾಗಿರ್ತಕ್ಕಂತಹ ಧನಲಾಭ, ವಾಹನ ಸೌಖ್ಯ, ವಾಹನದ ಲಾಭ ಇದೆ, ಒಳ್ಳೆಯದಾಗತ್ತೆ. ವೃಷಭ ರಾಶಿಗೆ ಇಂದೂ ಕೂಡ ಸಹೋದರರಿಗೆ ಜೊತೆಗೆ ಮನಸ್ತಾಪಗಳಿದೆ, ಬಹಳ ಎಚ್ಚರಿಕೆಯಿಂದಿರಿ, ಒಳ್ಳೆಯದಾಗಲಿ. ಮಿಥುನ ರಾಶಿಗೆ ಇವತ್ತು ಕೂಡ ವ್ಯವಹಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಜಯ ಇದೆ, ಜಯದುರ್ಗಾ ಮೂಲಮಂತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿಗೆ ಮೃಷ್ಟಾನ್ನ ಭೋಜನ, ದೂರದ ಪ್ರವಾಸ, ಒಳ್ಳೆಯದಾಗತ್ತೆ. ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರನಿರುವುದರಿಂದ ಅಯಸ್ಕಾಂತಿಯ ಗುಣ ನಿಮಗೆ ವಿಶೇಷವಾಗಿರುತ್ತೆ. ದಾನ ಧರ್ಮಗಳನ್ನು ವಿಶೇಷವಾಗಿ ಮಾಡಿ, ಮುಂದೆ ನಿಮಗೆ ಒಳ್ಳೆಯದಾಗತ್ತೆ. ಕನ್ಯಾ ರಾಶಿ, ಲಾಭದಲ್ಲಿರತಕ್ಕಂತಹ ಚಂದ್ರ ಮತ್ತು ಗುರು ಗಜಕೇಸರಿ ಯೋಗವನ್ನು ಉಂಟು ಮಾಡಿದ್ದಾರೆ. ಬಹಳ ಕಾಲದಲ್ಲಿ ಉಂಟಾಗಿರತಕ್ಕಂತಹ ಕಾರ್ಯ ಯಾವುದಾದರೂ ಇದ್ದರೆ ಇವತ್ತಿನ ದಿನ ನಿಮಗೆ ಅದು ಜಯ ಆಗುತ್ತೆ, ಒಳ್ಳೆಯದಾಗಲಿ. ತುಲಾರಾಶಿ, ದಶಮದಲ್ಲಿರತಕ್ಕಂತಹ ಚಂದ್ರ ಮತ್ತು ಗುರು ಹೊಸ ಉದ್ಯೋಗವನ್ನು ಅರಸುವರೇ ನಿಮಗೆ ಇವತ್ತು ಲಾಭ ಇದೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ಭಾಗ್ಯದಲ್ಲಿರತಕ್ಕಂಥ ಚಂದ್ರ ಗುರು ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು, ಭಾಗ್ಯವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗತ್ತೆ. ಧನು ರಾಶಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಗುರು ಮೃತ್ಯು ಭಯವನ್ನು ಉಂಟು ಮಾಡ್ತಾರೆ, ಮೃತ್ಯುಂಜಯ ಸ್ತೋತ್ರವನ್ನು ತಾವು ಪಠಿಸಿ. ಮಕರ ರಾಶಿ, ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ಗುರು ದೂರದ ಪ್ರವಾಸ ಯೋಗವನ್ನು ಉಂಟು ಮಾಡ್ತಾರೆ, ಗುರು ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗತ್ತೆ. ಕುಂಭರಾಶಿ, ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಕಾಳಸರ್ಪ ದೋಷವನ್ನು ಸ್ವಲ್ಪ ತೋರಿಸ್ತಾ ಇದ್ದಾರೆ, ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮೀನರಾಶಿ, ಪಂಚಮದಲ್ಲಿ ಚಂದ್ರ ಗುರು, ಮಕ್ಕಳಿಂದ ವಿಶೇಷವಾಗಿರ್ತಕ್ಕಂತಹ ಸಂತೋಷ ನಿಮಗೆ ಇವತ್ತಿನ ದಿನ ಇಡೀ ದಿನ ಇರುತ್ತೆ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ